7 ಕೋಟಿ ಸೈನ್ಯದ ಒಡೆಯ ಮೈಲಾರಲಿಂಗ. ಯಾರಿ ಮೈಲಾರಲಿಂಗ? ಯುಗ ಯುಗಗಳ ಹಿಂದೆ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರ ಅಟ್ಟಹಾಸಕ್ಕೆ ಭೂಮಿ ತತ್ತರಿಸಿತು. ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದಂತಹ ಮಣಿ ಮತ್ತು ಮಲ್ಲ ತಮಗೆ ಯಾರಿಂದಲೂ, ಯಾವ ಪುರುಷನಿಂದಲೂ, ಯಾವ ಆಯುಧದಿಂದಲೂ ಸಾವು ಬರಬಾರದು ಎಂದು ಕೇಳಿಕೊಂಡರು. ಅದರಂತೆ ಬ್ರಹ್ಮ ವರವನ್ನ ಕೊಟ್ಟಾಗ ಮಣಿ ಮತ್ತು ಮಲ್ಲರ ಅಟ್ಟಹಾಸಕ್ಕೆ ಭೂಮಿಯೇ ಕಂಪಿಸಿತು. ದೇವತೆಗಳ ಮೊರೆ ಕೇಳಿ ಕೈಲಾಸದಿಂದ ಇಳಿದು ಬಂದ ಉಗ್ರರೂಪಿ ಅವನೇ ಮಾರ್ಥಾಂಡ ಭೈರವ, ನಮ್ಮ ಹೆಮ್ಮೆಯ ಮೈಲಾರಲಿಂಗ. 7 ಕೋಟಿ ದೇವತೆಗಳ ಸೈನ್ಯ ಕಟ್ಟಿ ಶೌರ್ಯದ ಸಾರಥಿಯಾಗಿ ಯುದ್ಧಕ್ಕೆ ನಿಂತಾಗ ದಶದಿಕ್ಕುಗಳು ಕಂಪಿಸಿದವು. 7 ಕೋಟಿ 7 ಕೋಟಿಗೌ ಹರ ಹರ ಮಹಾದೇವ ಎಂಬ ಜಯಘೋಷ ಮುಗಿಲು ಮುಟ್ಟಿತು. ಮೈಲಾರಲಿಂಗನು ತನ್ನ ದಿವ್ಯ ಖಡ್ಗದಿಂದ ಮಣಿಯ ಶಿರಚ್ಛೇದನವನ್ನ ಮಾಡಿದನು. ತನ್ನ ಅಣ್ಣನ ಸಾವು ಕಂಡು ಹುಚ್ಚನಂತಾದಂತಹ ಮಲ್ಲನು ಯುದ್ಧಕ್ಕೆ ಮುಂದಾದ. ಅವನು ನೇರವಾಗಿ ಮೈಲಾರಲಿಂಗನ ಮೇಲೆ ಗದೆಯನ್ನ ಬೀಸಿದನು. ಆ ಭೀಕರ ಏಟಿಗೆ ಮೈಲಾರಲಿಂಗನು ಸ್ವಲ್ಪ ಹಿಂದೆ ಸರಿದನು. ದೇವನು ಕ್ಷಣಾರ್ಧದಲ್ಲಿ ಚೇತರಿಸಿಕೊಂಡು ತನ್ನ ಶೂಲದಿಂದ ಮಲ್ಲನ ಎದೆಯನ್ನ ಸೀಳಿದನು. ಮಲ್ಲನು ಕೆಳಗೆ ಬಿದ್ದಾಗ ಆ ರಾಕ್ಷಸನ ದೇಹದಿಂದ ಕಪ್ಪು ರಕ್ತ ಹರಿಯುವ ಬದಲು ಹಳದಿ ಬಣ್ಣದ ಭಂಡಾರ ಹರಿಯಿತು. ಯುದ್ಧ ಮುಗಿದ ನಂತರ ಮೈಲಾರಲಿಂಗನ ಶೌರ್ಯವನ್ನ ಕೊಂಡಾಡಲು 7 ಕೋಟಿ ಸೈನ್ಯದ ಗೊರವರು ಕರಡಿ ಚರ್ಮದ ಟೋಪಿ ಧರಿಸಿ ಡಮರುಗ ಬಾರಿಸುತ್ತಾ ದೇವನ ಸನ್ನಿಧಿಯಲ್ಲಿ ನಿಂತರು. ದೇವನು ಶಾಂತನಾಗಿ, ವರ್ಷಕ್ಕೊಮ್ಮೆ ನಾನು ಈ ಗೊರವರ ಬಾಯಿಯ ಮೂಲಕ ನನ್ನ ಭಕ್ತರಿಗೆ ಲೋಕದ ಭವಿಷ್ಯವನ್ನ ಹೇಳುತ್ತೇನೆಂದು ಮಾತು ನೀಡಿದನು. ಅಂದಿನಿಂದ ಈ ರೋಚಕ ಕಾರ್ಣಿಕ ಪದ್ಧತಿ ಆರಂಭವಾಯಿತು.